ಹತ್ತೋಣ ಬನ್ನಿ. ಇಲ್ಲಿ ನೋಡಿ ಕೆರೆ ಗ್ರೌಂಡಲ್ಲಿ ಏನೋ ನಡೀತಾ ಇದೆ, ಏನೋ ಶಾಮಿಲಿ ಥರ ಏನೋ ಹಾಕಿದ್ದಾರೆ, ಏನೋ ಫಂಕ್ಷನ್ ನಡೀತಿರ್ಬೇಕು ಅನಿಸುತ್ತೆ ಇವತ್ತು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಮೃತ್ ಬದಿ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ವ್ಲಾಗ್ಗೆ ಸ್ವಾಗತ. ಆ್ಯಂಡ್ ತುಂಬಾ ದಿನ ಆಯಿತು ನಾನು ಇಲ್ಲಿ ವಾಕಿಂಗ್ ಬರಲಾರ್ದೆ, ಸುಮ್ಮನೆ 1 hour ಅದು ಇದು ಟ್ರಿಪ್ಪು, ಮೂವಿ ನೋಡೋದು, ರಾಯಚೂರಿಗೆ ಹೋಗೋದು, ಅದು ಇದು ಆಗ್ಬಿಟ್ಟಿತ್ತು. ಆ ಕಾರಣದಿಂದ ನಾನು ಬರೋಕ್ಕಾಗಲಿಲ್ಲ ಅಲ್ಲಿ ವಾಕಿಂಗ್ಗೆ. ಇನ್ಮಿಂದ ಸ್ವಲ್ಪ ಬರೋಕ್ಕೆ ಟ್ರೈ ಮಾಡ್ತೀನಂತೆ ಇಲ್ಲಿ ವಾಕ್ಗೆ. ಈಗ ಜಸ್ಟ್ ಬಂದಿದ್ದೀನಿ, 1 ರೌಂಡ್ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದು. ಆಮೇಲೆ ನನಗೆ ಇನ್ನು ವೀಡಿಯೋ ಸ್ಟಾರ್ಟ್ ಮಾಡಿಲ್ಲ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಇನ್ನೊಂದು 2 ರೌಂಡ್ ಹಾಕೋಣ, ಇನ್ನೊಂದು 2 ರೌಂಡ್ ಹಾಕಿ ಮತ್ತು ಇದು ನಿಮಗೆ ಸಿಗ್ತೀನಂತೆ. ಇವತ್ತು ನೋಡೋಣ ನಮ್ಮ ಲೈಫಲ್ಲಿ ಏನೆಲ್ಲ ಆಗುತ್ತೆ ಅಂತ. ಮತ್ತು ಇವತ್ತು ಏನಪ್ಪ ಬೇಜಾರಂದರೆ, ಈಗ ಜಸ್ಟ್ ಹಿಂಗೆ ಕೆರೆ ಹತ್ಕೊಂಡು ಬಂದು ಹಿಂಗೆ ನೋಡೋ ಒಂದು ಸ್ವಲ್ಪ ಏನಾದರೂ ನೋಡೋಣ ಅಂತ ಕಂಟೆಂಟ್ ಓಪನ್ ಮಾಡ್ಬೇಕಂದ್ರೆ ಒಬ್ರು ಯಾರೋ ಅಣ್ಣ ಪುಣ್ಯಾತ್ಮ, ನೀನು ವೀಡಿಯೋ ಮಾಡೋದು ವೇಸ್ಟು, ಸುಮ್ಮನೆ ಮನೇಲಿರ್ರಿ ಅಂತೇಳಿ ಹಾಕ್ಬಿಟ್ಟಂತೆ ಕಮೆಂಟು. ಎಷ್ಟು ಬೇಜಾರಾಯ್ತು ಅಂತಂದರೆ, ತಾವಾದರೂ ಒಂದು ವೀಡಿಯೋ ಕಂಟೆಂಟ್ ಮಾಡಲ್ಲ, ಮಾಡೋರಿಗಾದ್ರೂ ಸಪೋರ್ಟ್ ಇರಲ್ಲ ಅಂತ ಈಗ ಗೊತ್ತಾಗ್ತಾಯಿದೆ. ಆದ್ರೆ ನನ್ನ ಮಕ್ಕಳು ಏನಾದರೂ ಸೈಡಿಗೆ ಹೋಗ್ರೋ ಅಂತೇಳಿ ಅಷ್ಟೇ ಹೇಳಿ ನಮ್ಮ ವಿಡಿಯೋನ ನಾವು ಕ್ಯಾಪ್ಚರ್ 4 ನಮ್ಮ ಲೈಫ್ ಸ್ಟೈಲ್ನ ನಾವು ಕ್ಯಾಪ್ಚರ್ ಮಾಡಿ ನಮ್ಮ ಸೋಷಿಯಲ್ ಮೀಡಿಯಾದಲ್ಲೇ ಹಾಕ್ಕೊಂತ ಇದ್ದರೆ ಅವ್ರಿಗೇನು ತೊಂದರೆ ಗೊತ್ತಿಲ್ಲ. ಏನೆಂದರೆ ಒಂದು ಇಷ್ಟ ಆದರೆ ನೋಡಬೇಕು, ಇಲ್ಲಾಂದರೆ ಚೆನ್ನಾಗಿದೆ ಅಂತ ಒಂದು ಕಮೆಂಟ್ ಹಾಕಬೇಕು, ಇಲ್ಲ ಸುಮ್ಮನೆ ಇದ್ದರೆ ಆಗೋಯ್ತು. ಅದು ಬಿಟ್ಟು ನೀನು ಯಾಕೆ ವೀಡಿಯೋ ಮಾಡ್ತೀವಿ? ಇದು ನಾನು ಕ್ಯಾಪ್ಚರ್ ಮಾಡ್ತಾಯಿರೋದು ಎಲ್ಲರೂ ನೋಡಲೆ ಅಂತಲ್ಲ, ನನ್ನ ಲೈಫ್ನ ನಾನು ಒಂದಿಷ್ಟು ವರ್ಷ ಆದಮೇಲೆ ಹೇಗಿರುತ್ತೆ ಅಂತ, ನಾನು ಒಂದು 5-10 ವರ್ಷ ಆದಮೇಲೆ ನನ್ನ ಲೈಫ್ ಹೆಂಗಿರುತ್ತೆ, ನನ್ನಲ್ಲಿ ಏನು ಬದಲಾವಣೆ ಆಗಿರುತ್ತೆ, ಅದನ್ನು ಕ್ಯಾಪ್ಚರ್ ಮಾಡೋಕ್ಕೋಸ್ಕರ ನಾನು ಇದು ಮಾಡ್ತಾಯಿದ್ದೀನಿ. ಈ ಕೆಲವೊಂದು ಲೈಫ್ಗಳು ಇರ್ತಾರೆ, ಅವರು ಒಂದು 10 ವರ್ಷ ಹಿಂದೆ ಅವರು ಹೆಂಗಿದ್ರು ಅಂತ ಅವ್ರಿಗೆ ಗೊತ್ತಿರಲ್ಲ, ಒಂದು ಫೋಟೋ ಇರಲ್ಲ, ಒಂದು ಇದಿರಲ್ಲ. ಈಗಿನೆಲ್ಲ ಸೋಷಿಯಲ್ ಮೀಡಿಯಾ ಜಗತ್ತಲ್ಲಿ ನನ್ನ ಹ್ಯಾಂಡ್ನಲ್ಲಿ ಒಂದು ಒಳ್ಳೆ ಫೋನ್ ಇದೆ, ಆ ಫೋನ್ ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೊಳ್ಳೋಣ. ಅದನ್ನು ನಾನು ಪ್ರೈವೇಟಾಗಿಯೂ ಮಾಡ್ಕೋಬೋದು, ಆದರೆ ಪಬ್ಲಿಕ್ ಆದರೆ ನನ್ನ ನೋಡೋರು ಇರ್ತಾರಲ್ಲ, ಅವ್ರಿಗೆ ನೋಡೋ ಒಂಥರ ಇನ್ಸ್ಪಿರೇಷನ್ ಆಗಲಿ. ನಾನು ಇದಕ್ಕೆ ಮುಂಚೆ ಏನೆಲ್ಲ ಕೆಲಸ ಮಾಡಿದ್ದೀನಿ, ಈಗ ಸ್ವಲ್ಪ ಬ್ಯಾಲೆನ್ಸ್ ಆಗಿ ಲೈಫ್ನ ಎಂಜಾಯ್ ಮಾಡ್ತಾಯಿದ್ದೀನಲ್ಲ, ಅದನ್ನು ಸ್ವಲ್ಪ ಸೋಷಿಯಲ್ ಮೀಡಿಯಾದಲ್ಲಿ ನೋಡಲಿ ಅಂತೇಳಿ ಅಪ್ಲೋಡ್ ಮಾಡ್ತಾ ಇರೋದು. ನೀವು ಅದನ್ನು ಈ ರೀತಿಯಾಗಿ ತೊಗೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ನೀವೇನು ಕಮೆಂಟ್ ಮಾಡಿದ್ರು ನಾನು ಬಿಡೋದಿಲ್ಲ, ಕಂಟಿನ್ಯೂ ಮಾಡ್ತೀನಿ. ಅಣ್ಣ ಥ್ಯಾಂಕ್ಸ್ ಅಣ್ಣ, ಸ್ವಲ್ಪ ಮೋಟಿವೇಟ್ ಮಾಡೋದಕ್ಕೆ ಆಗಿ. ನೀವು ಹಂಗೆ ನೋಡ್ತಾಯಿರಿ, ಇನ್ನೂ ವೀಡಿಯೋಸ್ ಬರ್ತವೆ. ನಾನೀಗ ವೀಡಿಯೋಸ್ ಸ್ವಲ್ಪ ಹಾಕ್ಲೇಬೇಡ ಅಂತ ಏನೋ ಕನ್ಫ್ಯೂಷನಿದ್ದೆ. ಈ ಕಮೆಂಟ್ ನೋಡಿದ್ಮೇಲೆ ಕಂಟಿನ್ಯೂ ವೀಡಿಯೋ ಹಾಕಲೇಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಕ್ತಾ ಇರ್ತೀನಿ, ನೋಡ್ತಾಯಿರಿ ನೀವು. ಬರೀ ಈಗ ವಾಕ್ ಕಂಪ್ಲೀಟ್ ಮಾಡೋಣ, ಅದನ್ನೇ ಈಗ ಮೋಟಿವೇಟ್ ಆಗಿ ತೊಗೊಂಡು ನಾವು ಈಗ ನಮ್ಮ ಜರ್ನಿನ ಹಾಗೆ ಸ್ಟಾರ್ಟ್ ಮಾಡೋಣ ಅಂತ ಬನ್ನಿ. ಈಗ ಕಮೆಂಟ್ಗೆ ಒಂದು ರಿಪ್ಲೈ ವಿಡಿಯೋ ಆಗಿ ನನ್ನ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಒಂದು ರಿಪ್ಲೈ ವಿಡಿಯೋ ಹಾಕಿದ್ದೀನಿ. ಯಾರೆಲ್ಲ ಇನ್ನೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಆ್ಯಂಡ್ ಹೇಗೆ ಸಹ ಕಮೆಂಟ್ಗೆ ರಿಪ್ಲೈ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ಬರ್ರಿ, ಮತ್ತು ವಾಕೆಲ್ಲ ಕಂಪ್ಲೀಟ್ ಆಯಿತು. ಇವ್ರು ನೋಡಿ, ನಮ್ಮ ಸಿನ್ನೂರಾಗ ನಾನು ಏನಿಲ್ಲ ಅಂದರೂ ಒಂದು ಚಿಕ್ಕ ವಯಸ್ಸಿಂದ ನೋಡ್ತಾಯಿದ್ದೀನಿ. ಈ ಕಪಲ್ಸು ಏನಿಲ್ಲ ಅಂದರೂ ಭಾಳ ವರ್ಷದಿಂದ ನೋಡ್ತೀನಿ, ತುಂಬ ವಾಕಿಂಗ್ ಮಾಡ್ತಾರೆ. ಮತ್ತು ನೋಡಿದ್ದೀನಿ, ತುಂಬ ವರ್ಷದಿಂದ ನೋಡಿದ್ದೀನಿ ಇಲ್ಲಿ ವಾಕಿಂಗ್ ಮಾಡೋದು. ನೀವು ನೋಡಿದ್ದೀರಾ? ಇಲ್ಲೇನೋ ಸಿನ್ನೂರಿಗೆ ಬಂದರೆ, ಸಿನ್ನೂರು ಇಲ್ಲಿ ಗ್ರೌಂಡ್ಗೆ ವಾಕಿಂಗ್ ಮಾಡೋಕ್ಕೆ ಬಂದಾಗ ಈ ಕಪಲ್ನ ನೀವೇನಾದರೂ ನೋಡಿದ್ದೀರಾ ವಾಕಿಂಗ್ ಮಾಡೋಕ್ಕೆ ಬರೋದು? ನಾನಂತರೂ ಇಲ್ಲಿ ಡೈಲಿ ಬಂದಾಗೆಲ್ಲ ಅವ್ರ ಕಪಲ್ನ ಡೈಲಿ ಅಲ್ಲ, ವರ್ಷ ಯಾವಾಗಾದ್ರೂ, ನಾನು ವರ್ಷ ಒಂದು 6 ತಿಂಗಳು 3 ತಿಂಗಳು ಬಿಟ್ಟು ಬಂದ್ರೂ ಆ ಕಪಲ್ಸ್ ಯಾವಾಗಲೂ ಎವರ್ ಗ್ರೀನಾಗಿ ಇಲ್ಲೇ ಇರ್ತಾರೆ, ಇಲ್ಲೇ ವಾಕ್ ಮಾಡೋಕ್ಕೆ ಬರ್ತಾರೆ. ಮೊದಲ ಸೈಕಲ್ ಹಾಕ್ಕೊಂಡು ಬರ್ತಿದ್ರು, ಈಗ ನೋಡಿ ಈಗಲೂ ಸೈಕಲ್ ಹಾಕ್ಕೊಂಬರ್ತಾರೆ, ಬೈಕ್ ಹಾಕ್ಕೊಂಬರ್ತಾರೆ, ನಾನು ಅಷ್ಟು ಗೊತ್ತಿಲ್ಲ. ಇಲ್ಲಿ ಕೆರೆ ನೋಡ್ತೀನಿ, ನಾನು ಡೈಲಿ ನೋಡ್ತೀನಿ ಅವರಿಗೆ. ಬರೀ ಮತ್ತು ಈಗ ಮನೆಗೆ ಹೋಗೋಣ. ಮನೆಗೆ ಹೋಗಿ ಸಖತ್ತಾಗಿ ನಾಷ್ಟ ಮಾಡಿ ಫ್ರೆಶ್ ಆಗಿ ಈಗ ಶಾಪ್ಗೆ ಹೋಗೋಣಂತೆ. ಶಾಪಲ್ಲಿ ಏನೆಲ್ಲ ಎನ್ಕ್ವೈರೀಸ್ ಬರ್ತವೆ ಮತ್ತು ಏನೆಲ್ಲ ಆರ್ಡರ್ಸ್ ಬರ್ತವೆ ಅದು ನಿಮಗೆ ಮುಂದೆ ತಿಳಿಸ್ತೀನಂತೆ. ಕಡಕ್ ರೊಟ್ಟಿ ಏನ್ರಿ ಇವು? ಕಡಕ್ ರೊಟ್ಟಿನ ಮಾಡ್ತೀರೇನ್ರಿ ನೀವು? ಹಾಂ. ಈಗ ಊಟಕ್ಕೆ ಏನೈತ್ರಿ? ನಾಷ್ಟಕ್ಕೆ ನೋಡ್ರಿ ಹೆಂಗ್ ಮಾಡ್ಯಾರ ನೋಡ್ರಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ, ಕಟ್ಟಿನ ಬ್ಯಾಳಿ, ಚಿಲ್ಲಿ. ಇದೇ ಹೋಟ್ಲಿಗೆ ಏನ್ರಿ? ಇಲ್ಲೇ ರೀ ಹೋಟ್ಲದಾಗ ಏನ್ರಿ? ಹೋಟ್ಲ್ ಅಲ್ರಿ, ಹೋಟ್ಲಿಗೆ ಏನ್ ಮಾಡಲ್ರಿ ನಮ್ಮಂದ. ಹೌದ್ರಿ, ಚಿಲ್ಲಿ
ಗಟ್ಟಿ ಬ್ಯಾಳಿ ಮತ್ತೆ ಯಾವ ಸಣ್ಣ ಸಾರು ಮಾಡ್ಯಾರ್ರಿ. ಈ ಸಾಜಿ ಮಂದಿ ನಾವಂಗ್ರಿ ಹೌದ್ರಿ. ಮಾಡಲ್ರಿ ಮಾಡಲ್ ರೀ ಭಾರಿ ಮಾಡತ್ತಾರ್ರಿ. ನಮ್ಮ ಸಾಜಿ ಮಂದಿ ಮಾಡಲ್ರಿ. ಗಟ್ಟಿ ಬೇಳೆ ಕಡಕ ಬೇಸ್ ಈಗ ಮಾಡ್ರಿ ಬಿಸಿ ರೊಟ್ಟಿ ಮತ್ತೆ ಕಾಳ್ರಿ ಹಸಿ ಕಾಳು ನೋಡ್ರಿ. ಹಸಿ ಕಾಳು ತೋರಿಸ್ತೀನಿ. ಹಸಿ ಕಾಳು ಕಾಣಲ್ರಿ ಬೇಸ್ ತೋರಿಸಿ. ಮಂತ್ರ ಪ್ರಸಾದ ಕಾಸಬೇ ಮಂತ್ರ ಪುಗ್ಗಿಟ್ ಮಾಡ್ಕೊಂಡ್ರ ಮಗ. ಯಾವ ಪುಗ್ಗಿ ಇಟ್ಟಿಲ್ಲ, ಮಸಾಲೆ ಇಟ್ಟಿಲ್ಲ, ಗೋಧಿ ಇಟ್ಟಿಲ್ಲ. ಶಾಪ್ಗೆ ಹೋಗೋಣ ಬನ್ನಿ. ಗೈಸ್ ನೋಡ್ಬೋದು, ಈಗ ಅವ್ರ ಬ್ರದರ್ದೊಂದು ಬ್ಲಡ್ ಪೇಂಟಿಂಗ್ ಮಾಡಿಸಿದ್ದಾರೆ. ಈ ಥರ ಬಂದಿದೆ. ಅದನ್ನು ಈಗ ಫ್ರೇಮ್ ಹಾಕಿ ಕೊಡಬೇಕು. ಗ್ಲಾಸ್ ಫ್ರೇಮ್ ಹೇಳಿದ್ದಾರೆ. ಮ್ಯಾಟನ್ನು ನಮ್ಮ ಬಸ್ ಸರ್ಕಲ್ ಹತ್ರ ಮಂಜುನಾಥ್ ಫೋಟೋ ಸ್ಟುಡಿಯೋ ಅಂತಿದೆ, ಅಲ್ಲೇ ಹಾಕ್ಸ್ಬಿಡ್ತೀವಿ. ಈಗ ಗ್ಲಾಸ್ ಅಂದ್ರೆ ಒಂದು ಎಕ್ಸ್ಟ್ರಾ ಹಂಗೆ ತಂದು ಇಟ್ಟಿರ್ತೀವಿ ಎಮರ್ಜೆನ್ಸಿಗೆ. ಇವರೊಂದು 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಈಗ ಇಲ್ಲೇ ನಾನೇ ಗ್ಲಾಸ್ ಫಿಟ್ಟಿಂಗ್ ಮಾಡಿ ಕೊಡ್ತಾ ಇದ್ದೀನಿ. ಬರೀ ಇದು ಫಿಟ್ಟಿಂಗ್ ಮಾಡೋದು ನೋಡೋಣ ಅಂತ ನೋಡ್ಬೋದು. ಅಣ್ಣವ್ರು ಬಂದಿದ್ದಾರೆ. ಈಗ ಬ್ಲಡ್ ಪೇಂಟಿಂಗ್ ಎಲ್ಲ ಮಾಡಿಸಿ ಅದನ್ನು ಪ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಈಗ ಪ್ಯಾಕ್ ಮಾಡಿ ಕೊಡೋಣ ಅಂತೆ. ಅವ್ರು ಕೂಡ ರಿವ್ಯೂ ಕೂಡ ತೊಗೊಂಡಿದ್ದೀನಿ. ನಿಮಗೆ ಹಾಕ್ತೀನಿ ಆ ವಿಡಿಯೋನು ನೋಡಿ. ಮತ್ತು ಹೇಗೆ ಅನ್ನಿಸ್ತು ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವರ್ಕ್ ಕೂಡ ಹೇಗೆ ಅನ್ನಿಸ್ತು ಅದನ್ನು ತಿಳಿಸಿ ನಮಗೆ. ಸಿನ್ನೂರು ಮಂದಿಗೆ ಇವತ್ತು ನೋಡ್ರಿ ಅಣ್ಣವ್ರು ನಮ್ಮ ಹತ್ರ ಬ್ಲಡ್ ಪೇಂಟಿಂಗ್ ಮಾಡ್ಸೋಕೆ ಬಂದಿದ್ದಾರೆ. ಅವರು ಅಣ್ಣವ್ರು ಆಗ್ಬೇಕಣ್ಣ. ಅಣ್ಣವರು ಎಲ್ಲಿಂದ ಅಣ್ಣ ನೀವು? ನಮ್ದು ಜವಳಗೆರೆ ಹತ್ರ ಹಳ್ಳಿ. ಜವಳಗೆರೆಯಿಂದ ಗೌಡಂಬಾವಿಯಿಂದ ಅವ್ರ ಬ್ರದರ್ದು ಬ್ಲಡ್ ಪೇಂಟಿಂಗ್ ಮಾಡ್ಸೋಣ ಅಂತೇಳಿ ನಮ್ಮ ಅಮೃತ್ ಟ್ಯಾಟೂ ಸ್ಟುಡಿಯೋಗೆ ಬಂದಿದ್ದಾರೆ. ಹೇಗೆ ಅನ್ನಿಸ್ತಾ ಅಣ್ಣ ವರ್ಕ್? ತುಂಬಾ ನೀಟಾಗಿದೆ ಅಣ್ಣ, ತುಂಬಾ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಈಗ ನಿಮ್ಮ ಬ್ರದರಿಗೆ ಗಿಫ್ಟ್ ಕೊಡೋಣ ಅಂತೇಳಿ ನೀವು ಮಾಡಿಸಿದ್ದು? ಅಣ್ಣ. ನಿಮ್ಮ ಸ್ವಂತ ಬ್ರದರ್ ಅಣ್ಣ ಇದು? ಅಲ್ಲ, ನಮ್ಮ ದೊಡ್ಡಪ್ಪನ ಮಗ. ಚೆನ್ನಾಗಿದೆ ವರ್ಕ್, ತುಂಬಾ ನೀಟಾಗಿದೆ ಅಣ್ಣ. ಮತ್ತೆ ಯಾರಾದ್ರೂ ಬಂದ್ರೆ ಇಲ್ಲಿಗೆ ಬನ್ನಿ. ತುಂಬಾ ವರ್ಕ್ ತುಂಬಾ ನೀಟಾಗಿದೆ, ಚೆನ್ನಾಗಿ ಕಾಣುತ್ತೆ. ನೀವೇನಾದರೂ ಈ ಥರ ಬ್ಲಡ್ ಪೇಂಟಿಂಗ್ ಏನಾದರೂ ಮಾಡಿಸ್ತೀರ ಅಂದರೆ ನಮ್ಮ ಸಿಂಧನೂರಿನಲ್ಲಿ ಇರುವಂಥ ಬಸವ ಸರ್ಕಲ್ಗೆ ನಮ್ಮ ಅಮೃತ್ ಟ್ಯಾಟೂ ಸ್ಟುಡಿಯೋ ಅಂತಿದೆ, ವಿಸಿಟ್ ಮಾಡಿ. ಆ್ಯಂಡ್ ಒಳ್ಳೆ ರೇಟ್ಗೆ ನೀವು ಮಾಡಿಕೊಡ್ತೀನಿ ಅಂತ. ಇದು ಬಂದ್ಬಿಟ್ಟು ಡಬಲ್ ಇಬ್ಬರಿದರಿಂದ 2500 ರೂಪಾಯಿ ಆ ಥರ ಚಾರ್ಜ್ ಮಾಡ್ತೀವಿ. ಸಿಂಗಲ್ ಪರ್ಸನ್ ಆ ಥರ ಏನಾದರೂ ಇದ್ದರೆ 2000 ರೂಪಾಯಿ ಹಂಗೆ ಚಾರ್ಜ್ ಮಾಡ್ತೀವಿ. ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ಸ್. ವೆಲ್ಕಮ್. ನಮಸ್ಕಾರ ಅಂದ್ರಿ. ಮತ್ತೆ ಯಾವರು? ಯಾವ ಸ್ಕೂಲು? ಬೇರೆ ಬೇರೆ ಸ್ಕೂಲಾ ನೀವೆಲ್ಲ? ಹೌದಾ? ಯಾವ ಏರಿಯಾ? ಬಡಿಬೇಸ್. ಯಾವುದು? ಅಬ್ಬಾ ಗ್ಯಾಂಗ ನಿಮ್ಮ ಹೆಸರು? ಯಾವ ಗ್ಯಾಂಗ? ಅಬ್ಬಾ ಚೆನ್ನಾಗೈತಿ ಬಿಡು. ಹೆಂಗೈತಿ ಸ್ಟುಡಿಯೋ? ಚೆನ್ನಾಗೈತೆ. ವರ್ಕ್ ಹೆಂಗೈತೆ? ಚೆನ್ನಾಗೈತಾ? ಓಕೆ ಹೋಗಿ ಬರ್ತೀರಾ? ಓಕೆ, ಬಾಯ್. कैसा है भैया स्टूडियो? अच्छा है। क्या ब्लड पेंटिंग देखने आए थे? हाँ, कैसा है ब्लड पेंटिंग? आपका ग्रुप का नाम क्या है? 313। वैसा बोले तो तुम्हारा गैंग है क्या? ओके, थैंक यू, शुक्रिया. ನೀರು ಇಲ್ಲಿ ಅಣ್ಣ, ಇದ್ರ ಕಡೆ ಬಾ ಅಣ್ಣ.
1000 I could help up 1000 to ನೋಡಿ ಒಂದು ಲಿಂಗ್ಸೂರಿಗೆ ಒಂದು ಪಾರ್ಸಲ್ ಹಿಡಿಯಿತ್ತು. ಈಗ ಪ್ಯಾಕಿಂಗ್ ಎಲ್ಲ ಮಾಡಿದ್ದೀನಿ. ಈಗ ಲಿಂಗ್ಸೂರಿಗೆ ಪಾರ್ಸಲ್ ಇಟ್ಟು ಬಸ್ಸಿಗೆಲ್ಲ ಇಟ್ಟು ಅವ್ರಿಗೆ ಯಾವ ಬಸ್ಸಿಗೆ ಇಟ್ಟಿದ್ದೀನಿ ಏನಂತ ಅವರಿಗೆಲ್ಲ ಇನ್ಫಾರ್ಮೇಷನ್ ವಾಟ್ಸಪ್ ಕಳಿಸ್ತೀವಿ. ಅದು ಅವರು ಎಷ್ಟು ಗಂಟೆ ಬರ್ದು ಕೂಡ ಹೇಳ್ತೀನಿ. ಅವೆಲ್ಲ ಅಲ್ಲಿ ಹೋಗಿ ತೊಗೊತಾರೆ. ಬರೀ ಇದು ಇನ್ನೂ ಸ್ವಲ್ಪ ಪ್ಯಾಕಿಂಗ್ ಬೆಸ್ಟ್ ಪ್ಯಾಕಿಂಗ್ ಮಾಡಿ ಬಸ್ಸಿಗೆ ಇಡೋಣ. ಇದು ಗೈಸ್ ನೋಡಿ, ಈಗ ನಾನೇ ಒಂದು ಮಾಡಿರೋ ಟ್ಯಾಟುಗೆ ಒಂದು ಹಾರ್ಟ್ ಶೇಪ್ ಆಗಬೇಕಂತ ಬಂದಿದ್ದರು. ಅದನ್ನು ಈಗ ಕಂಪ್ಲೀಟ್ ಮಾಡಿಕೊಂಡು ಈಗ ನಮ್ಮ ಟ್ಯಾಟು ಸ್ಟುಡಿಯೋ ಇದೆ ಅಲ್ವಾ, ಅದ್ರ ಮೇಲ್ಗಡೆ ಸ್ವಲ್ಪ ವಾಕ್ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಈಗ ನೋಡೋಣ, ಇನ್ನೂ ಸ್ವಲ್ಪ ಹೊರಗಡೆ ಹೋಗೋದಿದೆ. ಅದೊಂದು ಸ್ವಲ್ಪ ಹೊರಗಡೆ ಕೆಲಸ ಮುಗಿಸ್ಕೊಂಡು ಮನೆಗೆ ಊಟಕ್ಕೆ ಹೋಗ್ಬೇಕು. ಮಧ್ಯಾಹ್ನ ಸ್ವಲ್ಪ ಹೊರಗಡೆ ಊಟ ಮಾಡೋದೇ ಆಗೋಯಿತು. ಹೊರಗಡೆ ಹೋಗಿ ಎಗ್ ರೈಸ್ ಊಟ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಒಂದು ಪ್ರಮೋಷನ್ 2 ಶೂಟ್ ಮಾಡೋದಿತ್ತು. ಯಾವುದಂದರೆ ಬಾವರ್ಚಿಗೆ ಹೋಗಿದ್ನಲ್ಲ ಈಗ ಜಸ್ಟು, ಆವಾಗಲೇ ಬಾವರ್ಚಿಗೆ ಹೋಗಿದ್ನಲ್ಲ, ಅದು ಪ್ರಮೋಷನ್ ಶೂಟ್ ಇತ್ತು. ಇದು ಬರ್ತ್ಡೇ ಸೆಲೆಬ್ರೇಷನ್ ಅದು ಎಲ್ಲ. ಅದು ಇನ್ನೂ ಸ್ವಲ್ಪ ಕೆಲಸ ಪೆಂಡಿಂಗ್ ಇದೆ. ಇನ್ನೊಂದು ಸ್ವಲ್ಪ 2-3 ದಿನ ಬಿಟ್ಟು ಮತ್ತೆ ನಿಮ್ಗೆ ಹೇಳ್ತೀನಿ ಅಂತಿದ್ರೆ. ಅದಾದಮೇಲೆ ಪ್ರಮೋಷನ್ ಶೂಟ್ ಇದೆ. ನಾಳೆ ಸಂಡೇ ಅಲ್ವಾ, ಸ್ವಲ್ಪ ಮಧ್ಯಾಹ್ನ ಹೊತ್ತು ಅಷ್ಟೇ ಶಾಪ್ ಓಪನ್ ಮಾಡಿ ಮಧ್ಯಾಹ್ನ ಹೊತ್ತು ಅಷ್ಟೇ ಶಾಪ್ ಮಾಡಿ ಓಪನ್ ಮಾಡಿ ಮಧ್ಯಾಹ್ನದಿಂದ ನಾನು ಗಂಗಾವತಿ ಹೋಗ್ತೀನಿ. ನಾಳೆ ಗಂಗಾವತಿ ಜರ್ನಿ ವಿಡಿಯೋ ಇರುತ್ತೆ. ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಂತೆ. ಬನ್ನಿ, ಈಗ ಇವತ್ತಿನ ಕಾರ್ಯಕ್ರಮ ಮತ್ತು ಈಗ ಏನೆಲ್ಲ ಇರುತ್ತೆ ಅದೆಲ್ಲ ನಿಮ್ಗೆ ನೆಕ್ಸ್ಟ್ ತೋರಿಸ್ತೀನಿ. ಈಗ ಗಾಯ್ಸ್, ಈಗ ನೋಡ್ಬೋದು ನೀವು, ಇನ್ನೊಬ್ಬರು ಅಕ್ಕವ್ರು ಬಂದು ಈಗ ಬ್ಲಡ್ ಕೊಟ್ಟು ಹೋಗಿದ್ದಾರೆ. ನಿಂಗೆ ಈ ಸೈಜ್ ಬೇಕಂತ ಹೇಳಿ ಹೋಗಿದ್ದಾರೆ. ಈ ಸೈಜಲ್ಲಿ ಇಬ್ಬರು ಇದ್ದಾರೆ. ಅದರೊಳಗಡೆ ಇಬ್ಬರು ಇರೋದು ಮಾಡಿಕೊಡಂತ. ಅದಕ್ಕೆ ನಮಗೆ 2 ಟ್ಯೂಬಲ್ಲಿ ಬ್ಲಡ್ ಬೇಕಾಗುತ್ತೆ. ಅದನ್ನು ಕೊಟ್ಟೋಗಿದ್ದಾರೆ. ಇದನ್ನು 14ಗೆ ಆ ಥರ ಡೆಲಿವರಿ ಕೊಡೋದಿದೆ. ಬನ್ನಿ, ಯಾವ ರೀತಿ ಪ್ರೋಸೆಸ್ ಇರುತ್ತೆ ಅದನ್ನು ನಾವು ಹಂಗೆ ಕಂಟಿನ್ಯೂ ಮಾಡೋಣ. ಇವತ್ತೇನಿಲ್ಲ, ಇವತ್ತು ಬರೀ ಆರ್ಡ್ರ್ ಅಷ್ಟೇ ತೊಗೊಂಡಿದ್ದೀವಿ. ಮತ್ತು ಅಡ್ವಾನ್ಸ್ ಕೂಡ ಕೊಟ್ಟೋಗಿದ್ದಾರೆ. ಈಗ ನಾವು ನಾಳೆಯಿಂದ ವರ್ಕ್ ಸ್ಟಾರ್ಟ್ ಮಾಡೋಣಂತೆ. ಇದೇ ಸೈಜ್ ಆರ್ಡ್ರ್ ಬಂದಿದೆ. ಡ್ರೋನ್ ಭಯ ನಮ್ಮ ಡ್ರೋನ್ ಭಯ ಅವ್ರದ್ದು ಬರ್ತ್ಡೇ ಕೇಕ್. ನಮ್ಮ ಹುಡುಗಿ ಒಯ್ಯಾಕ ಬಂದಿನ ಇದು, ನಮ್ಮ ಹುಡುಗ ಒಯ್ಯಾಕ ಬಂದಿನ ಅಲ್ಲೋ, ಇದನ್ನು ಡ್ರೋನ್ ಬಾ ಇದ್ದಂಗೆ ಐತಲ್ಲ. ಡ್ರೋನ್ ಆರ್ಸಕ್ ಬಂದಿನ, ಡ್ರೋನ್ ಶೇಪ್ ಅಂತ ಮಸ್ತ್ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ನಾವು ಬಂದೀವಿ ನೋಡ್ರಿ. ಇಲ್ಲೊಂದು ನೇಮ್ ಬೋರ್ಡ್ ಒಂದು ರೆಡಿ ಆಗ್ತಾ ಇದೆ. ಅದು ಏನಂತೇಳಿ ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡೋಣಂತೆ. ಮತ್ತೆ ಸಿಗೋಣ. ಇದೆಲ್ಲ ವ್ಲಾಗ್ಸ್ ಎಲ್ಲ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.